ಓಂ ಶಾಂತಿ. ಈ ಒಂದು ಜ್ಞಾನ ವಿಜ್ಞಾನದ ಮೇಳನಲ್ಲಿ ಬಂದು ಯಾವುದೋ ಮನುಷ್ಯನ ಬುದ್ಧಿ ಮನಸ್ಸು ಇವತ್ತು ಬಹಳ ಮೆಟೀರಿಯಲಿಸ್ಟಿಕ್ ಆಗೋಗ್ಬಿಟ್ಟಿದೆ, ಬಹಳ ಭೌತಿಕ ಆಗೋಗಿದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾಳ ಮುಂದುವರೆದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಬಟ್ ನಾವು ವಿಚಾರ ಮಾಡೋದಾದರೆ ಇವತ್ತು ಮನುಷ್ಯ ತಿಳ್ಕೊಳ್ತಾನೆ, ನನಗೆ ಬಹಳ ಜ್ಞಾನ ಇದೆ, ನಾನು ಬಹಳ ಬುದ್ಧಿವಂತ, ಬಿಕಾಸ್ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸ್. ಬಟ್ ಇವಾಗ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ ನಿಜವಾದಂತಹ ಜ್ಞಾನಿ ಯಾರು, ಅದಕ್ಕೆ ನಾವು ನಾಲೆಜ್ ಅಂತ ಹೇಳ್ತೀವ. ಈ ಒಂದು ಚಿತ್ರ ಪ್ರದರ್ಶನಗಳಲ್ಲಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ನಿಜವಾದಂತಹ ಜ್ಞಾನ ಅಂದರೆ ನಾನು ಯಾರು, ಪರಮಾತ್ಮ ಯಾರು, ಅದೇ ನಿಜವಾದಂತಹ ಜ್ಞಾನ ಅಂತ ಅದಕ್ಕೆ ಹೇಳಲಾಗುತ್ತೆ. ಸೊ ಬಹಳ ಸುಂದರವಾಗಿ ಇವತ್ತು ನಮ್ಮ ಬುದ್ಧಿಯನ್ನು ಆ ಭೌತಿಕ ಪ್ರಪಂಚದಿಂದ, ಆ ಆಕರ್ಷಣೆಗಳಿಂದ, ಪರ್ಟಿಕ್ಯುಲರ್ಲಿ ಮೊಬೈಲ್, ಸೊ ಅದರಿಂದ ತೆಗೆದು ನಮ್ಮ ಬುದ್ಧಿಯನ್ನು ಪರಮಾತ್ಮನ ಕಡೆಗೆ ತೊಗೊಂಡು ಹೋಗಬೇಕು ಅಂತಂದರೆ ಇದು ಬಹಳ ಟಿಡಿಯಸ್ ಕೆಲಸ ಆಗಿದೆ. ಆದರೆ ಈ ಒಂದು ಎಕ್ಸಿಬಿಷನಲ್ಲಿ ನೋಡಿದಾಗ ಸೊ ಆಟೋಮ್ಯಾಟಿಕ್ಲಿ ನಮ್ಮ ಬುದ್ಧಿ ಯೋಗ ಆ ಪರಮಾತ್ಮನ ಕಡೆ ಹೋಗುತ್ತೆ. ಸೊ ಅದಕ್ಕೆ ಅನುಭವನೂ ಮಾಡಿಸ್ತಾರೆ ಇಲ್ಲಿ, ಹೇಗೆ ಪರಮಾತ್ಮನ ಅನುಭೂತಿಯನ್ನು ಮಾಡ್ಬೋದು ಅಂತ. ಹಾಗೆ ಅನುಭೂತಿಯನ್ನು ಮಾಡಿ ನಂತರ ನಾವು ಯಾವುದು ಕಾಶಿ ವಿಶ್ವನಾಥ್ ಮಂದಿರಕ್ಕೆ ಹೋಗ್ತೀವಿ. ಸೊ ಆವಾಗಲೂ ಸಹ ಆ ಒಂದು ಲಿಂಗವನ್ನು ಅಥವಾ ವಿಶ್ವನಾಥ್ ಪರಮಾತ್ಮನ ನಾವು ನೋಡಿದಾಗ ಆ ಒಂದು ಭಾವನೆ, ಆ ಒಂದು ಶ್ರದ್ಧೆ, ಆ ಒಂದು ಪ್ರೀತಿ, ಪರಮಾತ್ಮ ಯಾರು, ಯಾಕೆಂದರೆ ಇವತ್ತು ಪರಮಾತ್ಮ ಒಬ್ಬನೇ. ಅದು ಚಿಕ್ಕದಾಗಿರ್ಬೋದು ಲಿಂಗ, ದೊಡ್ಡದಾಗಿರ್ಬೋದು ಲಿಂಗ, ಅಥವಾ ಚಿನ್ನದ್ದಾಗಿರ್ಬೋದು, ಬೆಳ್ಳಿದಾಗಿರ್ಬೋದು, ಮಣ್ಣಿಂದಾಗಿರ್ಬೋದು, ಯಾವುದೇ ಲಿಂಗ ಆದರೆ ಚೈತನ್ಯವಾಗಿರೋಂತಹ ಪರಮಾತ್ಮ ಯಾರು, ಇದು ಜಡ ಆಗಿದೆ. ಬಟ್ ಚೈತನ್ಯವಾಗಿರೋಂಥ ಪರಮಾತ್ಮ ಯಾರು ಅನ್ನೋದನ್ನು ಅಲ್ಲಿ ತಿಳಿಸ್ಕೊಟ್ಟಾಗ ಭಾಳ ಆನಂದ ಆಗುತ್ತೆ. ನಮ್ಮ ನಿಜವಾದಂತಹ ತಂದೆ ನಿರಾಕಾರ ಪರಪಿತ ಪರಮಾತ್ಮ ಶಿವ, ಅವನ ಮಕ್ಕಳು ನಾವು ಆಗಿದ್ದೀವಿ, ನಾನು ಆತ್ಮ ಆಗಿದ್ದೀನಿ ಅನ್ನೋ ಒಂದು ತಿಳುವಳಿಕೆ, ಅಂದ ಜ್ಞಾನ ಒಂದು ಅರಿವಾದಾಗ ಆವಾಗ ನಮಗೆ ಬುದ್ಧಿಯೋಗ ಪರಮಾತ್ಮ ನಿರಾಕಾರ ಶಿವನ ಕಡೆ ಹೋಗುತ್ತೆ. ಆವಾಗ ಆ ಪರಮಾತ್ಮನ ಶಕ್ತಿ, ಆ ಪರಮಾತ್ಮನ ಒಂದು ಸುಖ, ಆ ಶಾಂತಿ ಅನ್ನೋದು ಅನುಭೂತಿ ಬಹಳ ಸುಲಭವಾಗಿ ಮಾಡ್ಬೋದು. ಇದಕ್ಕೆ ರಾಜಯೋಗ ಅಂತ ಹೇಳಲಾಗುತ್ತೆ. ಸೊ ತಾವು ಎಲ್ಲರೂ ಸಹ ಬಂದು ಇದನ್ನು ತಿಳ್ಕೊಂಡು, ಇದನ್ನು ಅರ್ಥ ಮಾಡಿಕೊಂಡು, ಇದನ್ನು ಅನುಭವ ಮಾಡಿ ಅಂತ ನಾನು 2 ಮಾತು ಹೇಳಿ ಮುಗಿಸ್ತೀನಿ. ಓಂ ಶಾಂತಿ.